ಹುಬ್ಬಳ್ಳಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಮಹಿಳಾ ಕಾರ್ಮಿಕರು ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿ ಇರುವಂತಹ ಹೋಟೆಲ್ನಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸುವ ಮೂಲಕ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ಇತ್ತ ಬೀದಿ ಬದಿ ವ್ಯಾಪಾರಿಗಳು ಮಹಿಳಾ ದಿನಾಚರಣೆ ಪ್ರಯುಕ್ತ TV5 ಕನ್ನಡ ಜೊತೆಯಲ್ಲಿ ಮಾತನಾಡಿ ಸಂತಸ ಹಂಚಿಕೊಂಡಿದ್ದಾರೆ. ಮೂರು ಮಂದಿ ಕೈ ಇಡ್ರಿ. ನೀವು ತಿನ್ಸ್ರಿ ಮೂರು ಮಂದಿ ಚೇಂಜ್ ಮಾಡ್ಕೊರಿ. ತಿನ್ಸ್ರಿ ಅವ್ರಿಗೆ ನೀವು ಮಾಲಕರಿಗೆ ತಿನ್ಸ್ರಿ. ಫಸ್ಟ್ ಯಾವ ಅಪ್ಪನ್ ಬೇಡ ಬರೀ ಮಾಲಕರಿಗೆ ತಿನ್ಸ್ರಿ. ಮಾಲಕರದಲ್ಲ ಅವ್ರು ಬಂದ್ರಿ ಬಂದಾಗ ಸುಮ್ಮನೆ ಇಟ್ರಿ. ತಿನ್ಸ್ರಿ ಇಲ್ಲಿ ನೋಡಿ ತಿನ್ಸ್ರಿ ತಿನ್ಸ್ರಿ. ಅಪ್ಪಟ ನನ್ನ ಹಿಂದೆ ಇಟ್ಟಿದ್ದು ಹೊರತು ಖಾನಾವಳಿ ಬೋರ್ಡ್ ಮುಂದೆ ಹಾಕಿದ್ರು. ಅವು ಖಾನಾವಳಿ ಬೋರ್ಡ್ ಬರ್ತಾರೆ. ಹಾಂ ಸರ್ ಸಾಕ್ಬಿಡಿ. ನೀವು ಅವ್ರಿಗೆ ತಿನ್ಸ್ರಿ. ನೀವು ಎರಡು ಕೈಲಿ ಅವ್ರಿಗೆ ತಿನ್ಸಿರ್ಬೇಕಾರ. ಹಾಂ ನೋಡಿ. ಹಾಂ ದುಃಖ ಬಿಡಿ. ಹಾಂ ಅಲ್ಲೇ ಕೇಕ್ ಇಡ್ಬೇಕಾರೆ ಆಮೇಲೆ ತಿನ್ನೋದ್ರಂತ. ಹ್ಯಾಪಿ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಹತ್ರ ಕೈ ತೆಗಿರಕ್ರ. ಹ್ಯಾಪಿ ವುಮೆನ್ಸ್ ಡೇ. ಫೋಟೋ ಹೊಡ್ರಿ ಹಂಗೆ ಕ್ಲಿಕ್ ಮಾಡಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸುಲಾರಗುಪ್ಪ ಮಹಿಳೆಯರನ್ನ ಮಾತನಾಡಿಸಿದ್ದಾರೆ. ಏನು ಹೇಳ್ತಾರೆ ಅವರು ಕೇಳಿ. ಮಾರ್ಚ್ 8 ಅಂದರೆ ನಮಗೆ ನೆನಪಿಗೆ ಬರೋದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇವತ್ತು ವಿಶೇಷವಾಗಿ ಹುಬ್ಬಳ್ಳಿಯ ಒಂದು ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಒಂದು ಖಾನಾವಳಿಯಲ್ಲಿ ಇಲ್ಲಿರುವಂತಹ ಮಹಿಳಾ ಕಾರ್ಮಿಕರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ. ಇಲ್ಲಿ ಕೇಕ್ ಕಟ್ ಮಾಡುವ ಮುಖಾಂತರ ಇಲ್ಲಿ ಅಂತಂದರೆ ಅವರಿಗೆ ವಿಶೇಷವಾದಂತಹ ಅವರಿಗೆ ಒಂದು ಶುಭಾಶಯವನ್ನು ಕೋರುವಂತಹ ಸಲ್ಲಿಸುವಂತಹ ಕೆಲಸವನ್ನು ಮಾಡಲಾಗ್ತದೆ. ಇವತ್ತು TV5 ವತಿಯಿಂದ ಸಹ ಇಲ್ಲಿರುವಂತಹ ಮಹಿಳಾ ಕಾರ್ಮಿಕರಿಗೆ ನಾವು ಸಹ ಇಲ್ಲಿ ಅಂತಂದರೆ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತೀವಿ. ಈಗ ಮಹಿಳಾ ಕಾರ್ಮಿಕರಾದರೆ ಅಮ್ಮರೇ, ಇವತ್ತು ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ತಮಗೆ. ಇವತ್ತು ತಾವೆಲ್ಲಿ ಕೆಲಸ ಮಾಡ್ತೀರಿ ಏನು ಮೇಡಮ್? ಖಾನಾವಳಿಯಲ್ಲಿ ನಾವು ಡೈಲಿ ಕೆಲಸ ಮಾಡ್ತೀವಿ ಸರ್. ನಮ್ಗೆ ಆ್ಯಕ್ಚುಲಿ ಫಸ್ಟ್ ಹೇಳ್ಬೇಕಂದ್ರೆ ನಮ್ಗೆ ಮಹಿಳಾ ದಿನಾಚರಣೆ ಅನ್ನೋದು ನಮ್ಗೆ ಗೊತ್ತೇ ಇದ್ದಿಲ್ಲ ರೀ ಸರ್. ನಮ್ಮ ಮಾಲಕರು ಇವತ್ತು ಕೇಕ್ ತಂದು ನಮ್ಗೆ ಇವತ್ತು ಮಹಿಳಾ ದಿನಾಚರಣೆ ರೀ ಮೇಡಮ್ರ ಅಂತಂದು ನಮಗೆ ವಿಶ್ ಮಾಡಿ ಇದಕ್ಕೊಂದು ಕೇಕನ್ನು ರೊಕ್ಕ ಖರ್ಚು ಮಾಡಿ ತಂದು ನಮ್ಗೆ ಸಂತೋಷವನ್ನು ಕೊಟ್ಟಿದ್ದಾರೆ ರೀ. ಈಗ ಎಲ್ಲಿಂದ ಬರ್ತೀರಿ? ಸಂಪೂರ್ಣ ತಮ್ಮ ಮನೆ ಜವಾಬ್ದಾರಿ ತಾವ ಹೊತ್ತೀರಿ? ಈಗ ನಮ್ಮ ಮನೆ ಜವಾಬ್ದಾರಿಯನ್ನು ಹೊತ್ತು ನಮ್ಮ ಮಕ್ಕಳ ಸಂಬಂಧ ನಮ್ಮ ಮನೆ ಸಂಬಂಧ ಜವಾಬ್ದಾರಿ ಹೊತ್ತಿ ಇಲ್ಲಿ ಕೆಲಸ ಮಾಡೋಕ್ಕೆ ನಾವು ಬರ್ತಿದ್ದೇವೆ ರೀ ಸರ್. ಇದು ನಮ್ದು ಮನೆ ಅಂತ ತಿಳ್ಕೊಂಡು ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಹೊಳ್ಳಿ ನಾವು ಇವತ್ತು ನಮ್ಮ ಮಹಿಳೆಯರ ದಿನಾಚರಣೆ ದಿನ ಅನ್ನೋದು ನಮಗೆ ಗೊತ್ತಾಯ್ತಲ್ಲ ರೀ. ನಮ್ಮ ಮಾಲಕರು ನೆನಪಿಸಿ ಕೊಟ್ಟು ನಮ್ಗೆ ಇದೊಂದು ಕೇಕ್ ತಂದು ಕೊಟ್ಟು ಇದನ್ನೆಲ್ಲ ಸಂತೋಷವನ್ನು ಕೊಟ್ಟಿದ್ದಾರೆ ರೀ. ಅವ್ರಿಗೆಲ್ಲ ಧನ್ಯವಾದ ರೀ ಸರ್. ಥ್ಯಾಂಕ್ ಯು ಮೇಡಮ್. ಇನ್ನೊಬ್ಬರು ಮಹಿಳಾ ಕಾರ್ಮಿಕರ ನಾನು ಅವ್ರನ್ನ ಮಾತಾಡ್ತೀನಿ. ಅಮ್ಮಾರೆ, ತಮಗೂ ಕೂಡ ಇಲ್ಲಿ ಮಹಿಳಾ ದಿನಾಚರಣೆ, ಅದರಲ್ಲಿ TV5 ವತಿಯಿಂದ ಮಹಿಳಾ ದಿನಾಚರಣೆ ಶುಭಾಶಯಗಳು. ಏನು ಹೇಳ್ತೀರಿ ಇವತ್ತಿನ ದಿನದ ಬಗ್ಗೆ? ಏನಿಲ್ಲ ರೀ ಸರ್, ಭಾಳ ತುಂಬ ಖುಷಿ ಆಗತೈತಿ. ಇದು ದಿನಾಚರಣೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ, ನಮ್ಗೆ ನೆನಪಿಲ್ಲ, ನಾವು ಮಾಡ್ಕೊಂಡು ಇಲ್ರಿ ಸರ್. ನಮ್ಮ ಮಾಲಕರು ಆದವ್ರು ದುಡಿದು ತಿನ್ನೋದ್ರಿ. 3 ಮಕ್ಳು ಅದಾವ್ರಿ ಸರ್. ನಾವು ದುಡಿದೀವಿ ತಿಂತೇವಿ. ನಾವು ಕೆಲಸ ಮಾಡಲ್ಲ, ನಮ್ದು ಅದೇ ದೇವರು, ಅದೇ ಕಾರಣ ಕೈ ಬಾಯಿ ಸುದ್ದಿ ಇಟ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಕೆಲಸ ಮಾಡಕತ್ತೀರಿ, ಮನೆ ಜವಾಬ್ದಾರಿ ತಾವು ಹೋಗ್ತೀವಿ? ನಾವು ಹೋಗ್ತೀವಿ ಸರ್. 3 ಜನ ಅದಾರ ರೀ ಮಕ್ಳು, ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ಸಾಲಿ ಬಿಟ್ಟು ನಾನು ಕೆಲ್ಸಕ್ಕೆ ಕಳ್ಸೇನ್ರಿ. ಒಂದು ಹುಡುಗಿ ಅದಾಳ್ರಿ, ಹಾಸ್ಟೆಲ್ನಾಗ ಇಟ್ಟೇನ್ರಿ. ಹಾಗಾಗಿ ಬಡತನ ಪರಿಸ್ಥಿತಿ ಒಳಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ. ಏನು ಹೇಳ್ತೀರಿ ಇವತ್ತಿನ ದಿನಾಚರಣೆ? ಏನಿಲ್ಲ, ಭಾಳ ತುಂಬ ಖುಷಿ ಆಗತ್ತೆ. ಮಹಿಳಾ ದಿನಾಚರಣೆ ಅಂದ್ರೆ ನಮ್ಗೆ ಗೊತ್ತೇ ಇಲ್ರಿ ಸರ್. ನಮ್ಮ ಸರ್ ಮಾತಾಡತ್ತಾರ ಅಂತೇಳಿ ನಮ್ಗೆ ಭಾಳ ತುಂಬ ಖುಷಿ. ಓಕೆ, ಥ್ಯಾಂಕ್ ಯು. ನಮಗೆ ದುಡಿಯೋದು ಗೊತ್ತು, ತಿನ್ನೋದು ಗೊತ್ತು. ಅದು ಬಿಟ್ಟರೆ ಇಲ್ಲಿ ಅಂತಂದರೆ ಮಹಿಳಾ ದಿನಾಚರಣೆ ಅಂದರೆ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ಒಂದು ಕಡೆ ಅಂತಂದರೆ TV5 ನಮಗೆ ಇಲ್ಲಿ ಅಂತಂದರೆ ಮಹಿಳಾ ದಿನಾಚರಣೆ ಸಲ್ಲಿಸಿದೆ. ಅದರಲ್ಲಿಯೂ ಸಹಿತ ಇವತ್ತು ನಮ್ಮ ಮಾಲಕರು ಒಂದು ಕೇಕ್ ತಂದು ನಮಗೆ ಕಟ್ ಮಾಡಿ ನಮಗೆ ಒಂದು ಶುಭಾಶಯ ಸಲ್ಲಿಸಿದ್ದಾರೆ. ಹೀಗಾಗಿ ನಾವು ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೀವಿ. ನಮಗೆ ಇಲ್ಲಿ ಒಟ್ಟಾರೆ ನಮ್ಮ ಮನೆ ಜವಾಬ್ದಾರಿ ಹೊತ್ತು ಇವತ್ತು ನಡೆಯಬೇಕಾಗಿದೆ. ಹೀಗಾಗಿ ಮನೆ ಜವಾಬ್ದಾರಿ ಜೊತೆಗೆ ಇವತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತೀವಿ ಅನ್ನೋದು ಇಲ್ಲಿರುವಂತಹ ಕಾರ್ಮಿಕರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸುಲಾರಗುಪ್ಪ, TV5 ಹುಬ್ಬಳ್ಳಿ.